ಧರ್ಮಸ್ಥಳ ಪ್ರಕರಣಕ್ಕೂ ಮಂಡ್ಯ ಜಿಲ್ಲೆಗೂ ಕೂಡ ಲಿಂಕ್ ಸಿಗ್ತಾ ಇದೆ. ಅನಾಮಿಕನ ಜೊತೆ ರಾಜು ಎಂಬಾತ ಕೆಲಸ ಮಾಡಿದ್ದ. ಧರ್ಮಸ್ಥಳ ಪ್ರಕರಣಕ್ಕೂ ಮಂಡ್ಯ ಜಿಲ್ಲೆಗೂ ಕೂಡ ಲಿಂಕ್ ಇದೆ. ಕಾರಣ ಆ ಅನಾಮಿಕನ ಜೊತೆ ರಾಜು ಎಂಬಾತ ಕೆಲಸವನ್ನ ಮಾಡಿದ್ದ. ಹೀಗಾಗಿ ರಾಜು ಎಂಬಾತನ ವಿಚಾರಣೆ ಆಗಬೇಕಿದೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಶವಗಳ ಹೂತಿಟ್ಟ ಆರೋಪ ಕೇಸಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಇದರ ನಡುವೆ ಮಂಡ್ಯ ಜಿಲ್ಲೆಗೂ ಕೂಡ ಒಂದು ಲಿಂಕ್. ಏನಾ ಲಿಂಕ್ ಅಂತ ಹೇಳಿದ್ರೆ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಆ ದೂರುದಾರ ವ್ಯಕ್ತಿ 1995ರಿಂದ 2014ರವರೆಗೆ ಒಂದಿಷ್ಟು ಶವಗಳನ್ನು ಹೂತು ಹಾಕಿದ್ದಾನೆ ಅನ್ನುವ ಆರೋಪ. ಬಟ್ ಇದೇ ಸಂದರ್ಭದಲ್ಲಿ ಅಂದರೆ 1995ರಿಂದ 2014ರವರೆಗೆ ಕೆಲಸ ಮಾಡ್ತಾ ಇದ್ನಲ್ವಾ ಅನಾಮಿಕ ವ್ಯಕ್ತಿ, ಆ ಅನಾಮಿಕನ ಜೊತೆ ರಾಜು ಎಂಬಾತ ಕೂಡ ಕೆಲಸ ಮಾಡ್ತಾ ಇದ್ದ. ಸೊ ಹೀಗಾಗಿ SIT ಅಧಿಕಾರಿಗಳು ರಾಜು ಎಂಬಾತನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಈತ ಹೇಳೋದು ನಿಜಾನ ಸುಳ್ಳ? ಪ್ರಶ್ನೆಗಳು ಹೀಗಿದೆ. ಅನಾಮಿಕನ ಜೊತೆ ಯಾವ ವರ್ಷ ಕೆಲಸ ಮಾಡಿದ್ರಿ? ಮಾಸ್ಕ್ ಮ್ಯಾನ್ ನಿನಗೆ ಯಾವಾಗಿನಿಂದ ಗೊತ್ತು? ಶವಗಳ ಹೂತಿಟ್ಟ ಬಗ್ಗೆ ನಿನಗೆ ಏನಾದರೂ ಗೊತ್ತಿದ್ಯಾ? ಧರ್ಮಸ್ಥಳದಲ್ಲಿ ಇಬ್ರು ಏನು ಕೆಲಸ ಮಾಡ್ತಾ ಇದ್ರಿ? ವಿಚಾರಣೆ ಆರಂಭವಾಗಿದೆ. ನೋಡಿ, ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಅಂತ. ಅಂದ್ರೆ ಈ ಮಾಸ್ಕ್ ಮ್ಯಾನ್ ಇದ್ದಾನಲ್ವಾ, ಈತ ಕೆಲಸ ಮಾಡುವಂತಹ ಸಂದರ್ಭದಲ್ಲೇ ರಾಜು ಎಂಬಾತ ಕೂಡ ಇದ್ದ. ಈ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾನೆ ಈ ವ್ಯಕ್ತಿ. ಈಗ ಆ ರಾಜು ಅನ್ನುವ ವ್ಯಕ್ತಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಒಂದಿಷ್ಟು ಪ್ರಶ್ನೆಗಳು, ಸಣ್ಣ ಸಣ್ಣ ಪ್ರಶ್ನೆಗಳು ನೋಡಿ, ಗಮನಿಸ್ತಾ ಇದ್ರ. ಈತ ಈ ಅನಾಮಿಕನ ಜೊತೆ ಕೆಲಸ ಮಾಡಿದ್ದ ಈ ಹಿಂದೆ. ಹೀಗಾಗಿ ಈತನ ವಿಚಾರಣೆ ಆಗ್ತಾ ಇದೆ. ಒಂದಿಷ್ಟು ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಯಾವ ವರ್ಷದಲ್ಲಿ ಕೆಲಸ ಮಾಡಿದ್ರಿ? ಯಾವಾಗನಿಂದ ಗೊತ್ತು? ಶವ ಹೂತಿಟ್ಟಿದ್ದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದರ ನಡುವೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜು ಕೂಡ ಮಾತನಾಡಿದ್ದಾರೆ. ನೋಡಿ, ಪ್ರಕರಣ ಬಗ್ಗೆ ನಮಗೂ ಎಲ್ಲ ಎಂಕ್ವೈರಿ ಮಾಡಿದ್ರು ಸರ್. ನಮ್ಗೆ ಗೊತ್ತಿದ್ದು ಮಾತ್ರ 2 ಬಾಡಿ ಸಿಕ್ತು ಸರ್. ಅದು ಮುಖ ಏನು ಕಂಡಿಡಿಯಕಾಯ್ತಲ್ಲ, ಏನಿಲ್ಲ. ಒಂದು ಜೆಂಟ್ಸು, ಒಂದು ಲೇಡೀಸು. ಪೊಲೀಸ್ನವ್ರು ಬರ್ತಾರೆ, ಡಾಕ್ಟ್ರವರು ಬರ್ತಾರೆ, ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ. ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ, ರಾಜವ್ರು ಬನ್ನಿ ಈ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು. ಸರ್ ಯಾರು ಬರಲಿ ಅಂತ ನಾವು ಹೇಳ್ತೀವಿ. ಅವ್ರು ಬರ್ತಾರೆ. ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ. ಅದನ್ನೇನು ಮಾಡ್ತೀವಿ, ಪೋಸ್ಟ್ಮಾರ್ಟಮ್ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬ್ಲೆನ್ಸ್ಗಳು ಬರ್ತದೆ, ಆಂಬ್ಲೆನ್ಸೆಲ್ಲ ಕೊಟ್ಟು ಕಳಿಸ್ಬಿಟ್ಟು. ಅದಕ್ಕೆ ಯಾರು ಇಲ್ವಾ ಅದಕ್ಕೆ? ಓಕೆ, ಅಣ್ಣ ತಮ್ಮದವ್ರು ಇಬ್ಬರು. ಅದು ಈಗ ಮುಸ್ಕಾಗಿರೋನು ಇನ್ನೊಂದು ಇದೆಲ್ಲ ಇಲ್ದಿರೋದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ತೊಂದರೆ ಮಾಡ್ತಾರೆ. ನಿಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು? ನಮಗೆಲ್ಲ ಏನಿಲ್ಲ ಸರ್. 3 ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಗ್ತಾ ಇದ್ದು. ನಮ್ಮ ಕೆಲಸ ಆಯಿತು, ನಾವಾಯಿತು, ದೇವಸ್ಥಾನ ಭಾಗದಲ್ಲಿ ಕಸ ಗುಡಿಸ್ತಾ ಇದ್ದು, ಬರ್ತಾ ಇದ್ದೋ ನಾವು. ಬದ್ದು ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು. ಮಾಹಿತಿ ಕಚೇರಿ ಬಂದು ಕರೆದ್ರೆ ಈ ಥರ ಅಂತ. ಸರ್ ನೈಟಿಗೆ ಯಾವ ನಾವು ಬರೋಲ್ಲ, ಏನಾದ್ರೆ ಬೆಳಗ್ಗೆ ಟೈಮ್ ಬನ್ನಿ, ಪೊಲೀಸರು ಬರಲಿ, ಡಾಕ್ಟ್ರು ಬರಲಿ, ನಮ್ಮ ಮಾಹಿತಿ ಕಚೇರಿ ಬರಲಿ, ಬಂದಾಗ ನಾವು ತಗೊಡ್ತೀವಿ ಸರ್. ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗಲ್ಲ, ಅಷ್ಟೇ ಸರ್. ಈಗ ಅವ್ರು ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ? ಅದು ಕರೆಕ್ಟ್ ಸರ್. ಅದು ಸುಮ್ಮನೆ ಇಲ್ದಿರೋದೆಲ್ಲ ಹೇಳಿ ಅವ್ರು ದನಗಳಿಗೆ ಯಾಕೆ ಇದು ಮಾಡಬೇಕು? 3 ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು, ಅನ್ನ ಕೈ ತುಂಬ ಸಂಬಳಾಯಿಸ್ಕೊಂಡು ಎಲ್ಲ ಅವ್ರ ಅಣ್ಣ ತಮ್ಮದ್ರೆ 4 ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು. ಈಗ ಅವ್ರ ಮೇಲೆ ಅಪರಾಧ ಬರ್ಸ್ರೆ ತಪ್ಪಲ್ವಾ ಸರ್ ಇದು? ಈ ಅತ್ಯಾಚಾರ ಆ ಥರ ಏನೂ ಆಗಿಲ್ಲ? ಅದೆಲ್ಲ ಏನೂ ಇಲ್ಲ ಸರ್. ನಮಗೆ ಗೊತ್ತಿದ್ದ ಮಟ್ಟಿಗೆ 7-8 ವರ್ಷ ನಾವು ಮಾಡಿದ್ದೀವಿ ಸರ್. ಆ ಥರ ಏನೂ ಇಲ್ಲ ಸರ್. ಪ್ರಕರಣ ಬಗ್ಗೆ ನಮಗೂ ಎಲ್ಲ ರಾಜು ಈತ ಈ ಅನಾಮಿಕನ ಜೊತೆ ಈ ಹಿಂದೆ ಕೆಲಸ ಮಾಡಿದ್ದ. ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ. ಈತನ ವಿಚಾರಣೆ ಆಗಿದೆ. ಈತ ಹೇಳುವ ಪ್ರಕಾರ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಅಧರ್ಮದ ಕೆಲಸ ಆಗಿಲ್ಲ. ಹೌದು, ಶವ ಸಿಗ್ತಾ ಇತ್ತು ನದಿಯಲ್ಲಿ, ಬಟ್ ಅದೆಲ್ಲವೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಊತು ಹಾಕಲಾಗ್ತಾ ಇತ್ತು. ವೈದ್ಯಾಧಿಕಾರಿಗಳು ಬರ್ತಾ ಇದ್ರು, ಗ್ರಾಮ ಪಂಚಾಯಿತಿಯವರು ಬರ್ತಾ ಇದ್ರು. ಎಲ್ಲವೂ ಕೂಡ ಸುಸೂತ್ರವಾಗಿ ಒಂದು ಪ್ರಕ್ರಿಯೆ ಮೂಲಕನೇ ನಡೀತಾ ಇತ್ತು ಪೊಲೀಸರ ಸಮ್ಮುಖದಲ್ಲಿ ಅನ್ನೋದು ರಾಜು ಹೇಳ್ತಾ ಇದ್ದಾರೆ.
ಅದೇ ಸಂದರ್ಭದಲ್ಲಿ ಈ ಅನಾಮಿಕ ದೂರುದಾರ ಏನಿದ್ದಾನಲ್ವಾ ಆತ ಹೇಳೋದು ಎಲ್ಲವೂ ಕೂಡ ಸುಳ್ಳು ಅನ್ನೋದು ರಾಜು ಅವರ ಹೇಳಿಕೆ.